ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು GSJ ಕನ್ನಡ. ನಾನು ಇವತ್ತಿದ್ದೀನಿ ನಮ್ಮ ಬಳ್ಳಾರಿ ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನಲ್ಲಿ. ಇಲ್ಲಿಂದ ಈಗ ನಾನು ಬೆಂಗಳೂರಿಗೆ ಹೋಗ್ತಿದ್ದೀನಿ, ಸಿಂಧನೂರು ಯಶವಂತಪುರ ಟ್ರೈನಲ್ಲಿ. ಇವತ್ತು ಲಾಸ್ಟ್ ರನ್ ಗುರು. ಸೊ ಅದಕ್ಕೆ ಲಾಸ್ಟ್ ರನ್ ಅಂದರೆ ಲಾಸ್ಟ್ ICF ರನ್ನು. ಸೊ ನಾಳೆಯಿಂದ ಇದು LHB ಕನ್ವರ್ಟ್ ಆಗ್ತಿದೆ. LHB ರನ್ನು ಒಂದು ಸ್ವಲ್ಪ ಲೇಟಾಗಿ ತರ್ತೀನಿ. ಈಗ ನನ್ನ ಜೊತೆ ಇದ್ದಾನೆ ನಮ್ಮ ರಂಜಿತ್ ಅಂತ. ಹಾಯ್ ರಂಜಿತ್. ಹಾಯ್, ನಮಸ್ಕಾರ. ಏನು ಲಾಸ್ಟ್ ICF ರನ್ ಮಾಡೋದು ಬಂದ್ಬಿಟ್ಟಿದ್ದೀರಾ? ನೀನು ಯಾಕೆ ಬಂದೆ? ನಾನು ಮಾಡ್ತಾ ಇಲ್ಲಲ್ಲ. ಆದರೆ ಅಲ್ಲ, ಫಸ್ಟ್ LHB ರನ್ ಹುಡುಗ ಏನು ಗೊತ್ತಾ, ಬೆಳಿಗ್ಗೆ ದಾವಣಗೆರೆಗೆ ಬಂದ, ನಾನು ದಾವಣಗೆರೆಗೆ ಹೋದೆ. ಅಲ್ಲಿಂದ ಡೆಮೋ ಮಾಡ್ಕೊಂಡು ಬಂದ್ವಿ ಬಳ್ಳಾರಿಗೆ. ಇಷ್ಟೊತ್ತವರೆಗೂ ಬಳ್ಳಾರಿ ಬಸ್ ಸ್ಟ್ಯಾಂಡ್ ವೀಡಿಯೋ ಮಾಡಿದ್ವಿ. ಗುರು ಫುಲ್ಲು ಟ್ಯಾನ್ ಆಗಿಬಿಟ್ಟವನೆ ಹುಡುಗ. ನಾನು ಡಿಹೈಡ್ರೇಟ್ ಆಗಿದ್ದೀನಿ. ಮತ್ತೆ ಟಯರ್ಡ್ ಸಿಕ್ಕಾಬಿಟ್ಟು. ಅದೇ ಡಿಹೈಡ್ರೇಟ್ ಎರಡು. ಟೈರ್ಡ್ ಅಂದ್ರೆ ಒಂದೇ, ಡಿಹೈಡ್ರೇಟ್ ಒಂದೊಂದು. ಈಗ ಇವತ್ತು ಲಾಸ್ಟ್ ICF ರನ್ನು 9ನೇ ತಾರೀಕು. ಬಟ್ ಈ ವಿಡಿಯೋ ನಾನು ಯಾವಾಗ ಹಾಕ್ತೀನಿ ಅಂತ ಗೊತ್ತಿಲ್ಲ. ಲಾಸ್ಟ್ ICF ರನ್ ಅಂತ ಹೇಳ್ಬಿಟ್ಟು ಮೇ ಬಿ ಫಸ್ಟ್ LHB ರನ್ ಆದಮೇಲೆ ಹಾಕ್ತೀನ, ಇಲ್ಲ ಅದಕ್ಕಿಂತ ಮುಂಚೆ ಹಾಕ್ತೀನ, ಅದು ಗೊತ್ತಿಲ್ಲ. ಹೆಲೋ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು GSJ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಇವತ್ತು ನಾನು ಟ್ರಾವೆಲ್ ಮಾಡ್ತಾಯಿದ್ದೀನಿ ಟ್ರೈನ್ ನಂಬರ್ 16546 ಸಿಂಧನೂರು ಯಶವಂತಪುರ ಎಕ್ಸ್ಪ್ರೆಸ್ಸಲ್ಲಿ. ಈ ಟ್ರೈನ್ ಏನಿದೆಯಲ್ಲ, ಈಗ 9th, ಇವತ್ತಿನ ಡೇಟ್ ಬಂದ್ಬಿಟ್ಟು 9ನೇ ತಾರೀಕು. ಇವತ್ತು ಲಾಸ್ಟ್ ICF ರನ್, ಅಂದರೆ ನಾಳೆಯಿಂದ ಈ ಟ್ರೈನಿಗೆ LHB ಕೋಚಸ್ ಸಿಗ್ತಾ ಇರುತ್ತೆ. ಅದಕ್ಕೋಸ್ಕರ ಒಂದು ICF ಜರ್ನಿ ಮಾಡೋಣ ಅಂತ ನಾವು ಬಂದಿದ್ವಿ. ನಾವು ಅಂದರೆ ನಾನು ಮತ್ತು ಸೂರ್ಯಣ್ಣ ಅವ್ರಿಗೋಸ್ಕರ ಸ್ಪೆಷಲ್ ಇಂಟ್ರೋ ತೊಗೊತಾ ಇದ್ದೀನಿ ಅಂತ ಬಂದಿದ್ದೆ ನಮ್ಮ ಬಳ್ಳಾರಿ ಕಂಟೋನ್ಮೆಂಟ್ಗೆ. ಈಗ ನಮ್ಮ ಟ್ರೈನು ಇವತ್ತು ನಾನು ಜರ್ನಿ ಮಾಡ್ತಾರೋ ಹೇಳ್ದಂಗೆ ಸಿಂಧನೂರು ಎಕ್ಸ್ಪ್ರೆಸ್. ಆ ಟ್ರೈನ್ ಏನಿದೆಯಲ್ಲ, ಎವ್ರಿ ಡೇ ಸಾಯಂಕಾಲ 5 ಗಂಟೆಗೆ ಬಿಡುತ್ತೆ ಸಿಂಧನೂರನ್ನ. ನೆಕ್ಸ್ಟ್ ಡೇ ಬೆಳಗ್ಗೆ 8 ಗಂಟೆಗೆ 5 ನಿಮಿಷಕ್ಕೆಲ್ಲ ರೀಚ್ ಆಗ್ತದೆ ಯಶವಂತಪುರ್ಗೆ. ನೋಡೋಣ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇರೋದು. ಈಗ ನಮ್ಮ ಬಳ್ಳಾರಿಗೆ ನಮ್ಮ ಟ್ರೈನು ಸಿಂಧನೂರು ಎಕ್ಸ್ಪ್ರೆಸ್ ಬರೋ ಟೈಮಿಂಗ್ ಇರೋದು ನೈಟ್ 9 ಗಂಟೆ 20 ನಿಮಿಷಕ್ಕೆ. ಆದರೆ ಇವಾಗ ಟೈಮ್ ಆಗ್ತಾ ಬಂತು 9 ಗಂಟೆ 30 ನಿಮಿಷ, ಅಂದರೆ 10 ನಿಮಿಷ ಡಿಲೇ ಆಲೇ ಓಡ್ತಾ ಇದೆ ನಮ್ಮ ಆ ಟ್ರೈನು. ಇವಾಗ ನಾನು ಜಸ್ಟ್ ಚೆಕ್ ಮಾಡಿದೆ, ದರೋಜಿಯಿಂದ ಡಿಪಾರ್ಟ್ ಆಗಿದೆ. ನೋಡೋಣ ಎಷ್ಟು ಗಂಟೆಗೆ ಬರುತ್ತೆ ನಮ್ಮ ಸಿಂಧನೂರು ಎಕ್ಸ್ಪ್ರೆಸ್ಸು ಬಳ್ಳಾರಿ ಕಂಟೋನ್ಮೆಂಟಿಗೆ. ಹ್ಯಾಂಡ್ ಓವರ್ ಟು ಸೂರ್ಯಣ್ಣ. ನಮ್ಮ ಟ್ರೈನ್ ಈಗ ಪ್ಲಾಟ್ಫಾರ್ಮ್ ನಂಬರ್ 2ಕ್ಕೆ. ಥ್ಯಾಂಕ್ ಯು ರಂಜಿತ್, ಥ್ಯಾಂಕ್ ಯು ಸೋ ಮಚ್. ಈ ಪಾರ್ಟಿ ರಶ್ ಇದೆ. ಈಗ ಟೇಕ್ ಓವರ್ ಮಾಡ್ತಿದ್ದಾರೆ ನಮ್ಮ ರಂಜಿತ್. ಇವಾಗ ನಮ್ಮ ಟ್ರೈನ್ ಎಂಟ್ರಾಗಿದೆ ಈಗ ಬಳ್ಳಾರಿ ಕಂಟೋನ್ಮೆಂಟ್. ಆ್ಯಕ್ಚುಲಿ ನಮ್ಮ ಟ್ರೈನು ಬರೋ ಟೈಮಿಂಗ್ ಇತ್ತು ನೈಟ್ 9 ಗಂಟೆ 23 ನಿಮಿಷಕ್ಕೆ. ಆದರೆ ನಮ್ಮ ಟ್ರೈನ್ ಎಂಟ್ರಾಗಿದೆ ಈಗ 9 ಗಂಟೆ 42 ನಿಮಿಷ, ಅಂದರೆ 19 ನಿಮಿಷ ಡಿಲೇಯಿಂದ ನಮ್ಮ ಟ್ರೈನ್ ಎಂಟ್ರಾಗಿದೆ ಬಳ್ಳಾರಿ ಕಂಟೋನ್ಮೆಂಟು. ಅದೇ ಈ ಟ್ರೈನ್ ಏನಿದೆಯಲ್ಲ, ಬಳ್ಳಾರಿ ಜಂಕ್ಷನ್ಗೆ ಹೋಗಲ್ಲ. ಬಳ್ಳಾರಿ ಕಂಟೋನ್ಮೆಂಟ್ ಅಂದರೆ ಜಂಕ್ಷನಿಂದ ಕಂಟೋನ್ಮೆಂಟ್ಗೆ 2 ಕಿಲೋಮೀಟರ್ಸ್, 2 ಇಲ್ಲ 3 ಕಿಲೋಮೀಟರ್ಸ್ ಏನೋ ಬರುತ್ತೆ. ಅಲ್ಲಿಂದ ಈ ಟ್ರೈನ್ ಬರುತ್ತೆ. ಮತ್ತು ಇದು ಬಳ್ಳಾರಿನ ಬೈಪಾಸ್ ಮಾಡಿಕೊಂಡು ಸೀದಾ ಹೋಗುತ್ತೆ ಸೋಮಲಾಪುರಮು, ರಾಯದುರ್ಗ, ಚಳ್ಳಕೆರೆ, ಚಿತ್ರದುರ್ಗ ಇಂದ ಹೋಗುತ್ತೆ ಹೊಸದುರ್ಗದಿಂದ ಅರಸೀಕೆರೆ, ತಿಪಟೂರು, ತುಮಕೂರು, ಚಿಕ್ಕಬಳ್ಳಾಪುರ, ಬೆಂಗಳೂರು. ಬೆಳಗ್ಗೆ 5 ಗಂಟೆಗೂ ಬೆಳಗ್ಗೆ 8 ಗಂಟೆಗೆ ರೀಚ್ ಆಗುತ್ತೆ ಬೆಂಗಳೂರಿಗೆ. ನೋಡೋಣ ನೋಡಿ, ಅವ್ರ ಚಾನಲ್ ನಾನು ಎಲ್ಲ ಮಾಡ್ತಾಯಿದ್ದೀನಿ. ಕೊಲಾಬ್ ಯಾಕಂದರೆ ಲಾಸ್ಟ್ ICF ರನ್ ಅಲ್ಲ, ಇದಾದಮೇಲೆ ಇದಕ್ಕೆ LHB ಕೋಚು ಸಿಕ್ಬಿಡುತ್ತೆ. LHB ಕೋಚು ಎಷ್ಟೋ ನನಗೆ ಇದು ಅಂತಾರೆ, ಅದೇ ನಮ್ಗೆ ICF ಅಂದರೆ ಒಂಥರ ಎಮೋಷನ್ಸು. ನೋಡೋಣ ಇವಾಗಿನ ಮಟ್ಟಕ್ಕೆ ಅಂತೂ ಪರವಾಗಿಲ್ಲ, ನೋಡ್ಕೊಬೋದು. ಇಲ್ಲೆಲ್ಲ ಖಾಲಿನೇ ಇದೆ. ಅದೇ ಫ್ರಂಟಲ್ಲಿ ಫುಲ್ ಪ್ಯಾಕ್ ಇತ್ತು ಗುರು, ಫ್ರಂಟ್ ಫುಲ್ ಪ್ಯಾಕ್ ಇತ್ತು. ಅದೇ ಬ್ಯಾಕ್ ಸೈಡ್ ಖಾಲಿನೇ ಇದೆ. ನೋಡೋಣ ಹೆಂಗಿರುತ್ತೆ ಅಂತ. ಅದೇ ಮತ್ತು ನಿಮಗೆ ನೈಟ್ ಊಟಕ್ಕೆ ನಿಮ್ಗೆ ಬಳ್ಳಾರಿಯಿಂದ ಅಂಥದ್ದೇನೂ ಸಿಗೋದಿಲ್ಲ. ಏನೇ ತೊಗೊಂಬಂದ್ರೆ ನೀವು ಆಚೆ ಕಡೆಯಿಂದ ತೊಗೊಬೇಕು. ಬಳ್ಳಾರಿಲಿ ಅಂಥದ್ದೇನು ಕ್ಯಾಟರಿಂಗ್ ಸ್ಟಾಲು ಮತ್ತು ಅಂಥದ್ದೇನು ನನಗೆ ಕಾಣಿಸ್ಲಿಲ್ಲ. ನೋಡೋಣ. ಬಳ್ಳಾರಿ ಕಂಟೋನ್ಮೆಂಟ್ ಫ್ರೆಂಡ್ಸ್, ನಮ್ಮ ಬಳ್ಳಾರಿಯಿಂದ ಯಾರು ನೋಡ್ತಿದ್ದೀರಾ ಹಾಯ್ ಅಂತ ಕಾಮೆಂಟ್ ಮಾಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ್ದಾಗಿ ನೋಡ್ತಿರೋರು.
ಯಾಕೋ ಪಟಾಕಿ ಹೊಡಿತಿದ್ದಾರೆ ಗುರು, ಸಾಕಾಗಿ ಜೋರಾಗಿ ಹೊಡಿತಿದ್ದಾರೆ ಬಳ್ಳಾರಿಯಲ್ಲಿ ಗುರು. ಸಿಕ್ಕಾಪಟ್ಟೆ ಪಟಾಕಿ ಹೊಡಿತಿದ್ದಾರೆ ಗುರು, ಯಾಕಂತ ಗೊತ್ತಿಲ್ಲ. ಯಾರಿಗಾದ್ರು ಗೊತ್ತಿದ್ರೆ ಕಾಮೆಂಟ್ ಮಾಡಿ ತಿಳಿಸಿ. ಪಟಾಕಿ ಸೌಂಡ್ ಕೇಳಿಸ್ತಿದೆ ಅನ್ಸ್ಕೊಂತ. ಇವಾಗ ನಾವಿದ್ದೀವಿ ವಾಸ್ಕೋ ಟು ಗುಂತ್ಕಲ್ ಮೇನ್ ಲೈನು, ಅಂದರೆ ಹುಬ್ಳಿ ಗುಂತ್ಕಲ್ ಮೇನ್ ಲೈನಲ್ಲಿ. ಈಗ ಬಳ್ಳಾರಿ ಜಂಕ್ಷನ್ಗೂ ಮುಂಚೆ ಚಾಟ್ ಕ್ಯಾಬಿನಲ್ಲಿ ನಮ್ಮದು ರೈಟ್ಗೆ ಡೈವರ್ಟ್ ಆಗುತ್ತೆ ಟುವರ್ಡ್ಸ್ ರಾಯದುರ್ಗ. ಸ್ಟ್ರೈಟಾಗಿ ಹೋದರೆ ಬಳ್ಳಾರಿ ಜಂಕ್ಷನ್ಗೆ ಹೋಗ್ತೀವಿ, ಅಲ್ಲಿಂದ ಗುಂತ್ಕಲ್ಗೆ ಹೋಗುತ್ತೆ ಮುಂದೆ ಲೈನು. ನಿಮಗೆ ತುಂಬ ಸರಿ ಹೇಳಿದ್ದೀನಿ. ನಮ್ಮ ಬಳ್ಳಾರಿ ಕೋಟೆ ನೈಟ್ ವೈವು, ಮುಂದ್ಗಡೆ ಹೋಟೆಲ್ಸು. ಆದಷ್ಟು ಬೇಗ ಈ ಬಿಸಿಲುಗಾಲ ಇದೆ, ಬಟ್ ಮಳೆಗಾಲ ಬಂದಮೇಲೆ ಬಳ್ಳಾರಿ ಕೋಟೆ ವೀಡಿಯೋ ಮಾಡ್ತೀನಿ. ರಂಜಿತ್ತು ಮಾಡೋಕ್ಕೆ ರೆಡಿ ಇದ್ದಾನೆ. ಸೊ ಬಂದು ಅದ್ರ ಜೊತೆಗೆ ನಮ್ಮ ಚಿತ್ರದುರ್ಗ ಕೋಟೆ, ಚಂದ್ರವಳ್ಳಿ ಕೆರೆ, ಚಂದ್ರವಳ್ಳಿ ಅದು ರಂಜಿತ್ ಚಾನಲಲ್ಲಿ ಬರುತ್ತೆ. ನನ್ನ ಚಾನಲಲ್ಲಿ ಬರೋದು ಜೋಗಿಮಟ್ಟಿ, ಹಾಗೆ ಆಡ್ಮಲ್ಲೇಶ್ವರ ಮೃಗಾಲಯ. ಇನ್ನು ರಂಜಿತಲ್ಲಿ ಇದರಲ್ಲಿ ಬರುತ್ತೆ, ಯಾವುದಿದು ಮಾಡಿಕಣಿವೆ ಡ್ಯಾಮು, ನಾಯಕನಹಟ್ಟಿ ತಿಪ್ಪೇರುದ್ರ ಸ್ವಾಮಿದು. ಯಾಕಂದ್ರೆ ನನ್ನ ಚಾನಲ್ ಆಲ್ರೆಡಿ ಬಂದುಬಿಟ್ಟಿದೆ, ಮತ್ತು ಇನ್ನೊಂದ್ಸರಿ ಹಾಕೋಕ್ಕೆ ಹೋಗಲ್ಲ ನಾನು ಅದನ್ನು. ಟೋಟಲ್ ನಮ್ಮ ಚಿತ್ರದುರ್ಗ ಎಕ್ಸ್ಪ್ಲೋರ್ ಮಾಡಿಸ್ತಿದ್ದೀನಿ ರಂಜಿತ್ ಜೊತೆಲಿ ಮಾನ್ಸೂನಲ್ಲಿ. ಸೊ ಅದಾದಮೇಲೆ ನೆಕ್ಸ್ಟ್ ನಮ್ಮ ಸ್ಟೆಪ್ ಇರೋದೇ ಬಳ್ಳಾರಿಯಲ್ಲಿ ಎಕ್ಸ್ಪ್ಲೋರ್ ಮಾಡ್ತೀವಿ. ಅದು ಈಗ ಸದ್ಯಕ್ಕೆ ಬಳ್ಳಾರಿಯಲ್ಲಿ ನಾನು ಅನ್ಕೊಂಡಿರೋ ಪ್ಲೇಸು ಒಂದು 4-5 ಇದ್ದಾವೆ. ಒಂದು ಮಾತ್ರ ನಿಮ್ಗೆ ತೋರಿಸ್ತೀನಿ, ಇದೇ ಕೋಟೆ ನೋಡಿ. ಆ ಕಡೆ ಏನು ಕಾಣಿಸ್ತಿದೆ ಅದು ಬಳ್ಳಾರಿ ಜಂಕ್ಷನ್ಗೆ ಹೋಗಲ್ಲ ಇನ್ನು. ಈಗ ನಾವು ಟುವರ್ಡ್ಸ್ ರಾಯದುರ್ಗ ತಗೊಂಡಿದ್ದೀವಿ. ಫ್ರೆಂಡ್ಸ್, ಆ ಕಡೆ ಲೈನ್ ಏನು ನೋಡ್ತಿದ್ರೆ ಅದು ಬಳ್ಳಾರಿ ಜಂಕ್ಷನಿಂದ ರಾಯದುರ್ಗಕ್ಕೆ ಬರೋ ಲೈನು. ತೋರಿಸ್ತೀನಿ ನಾನು ನಿಮಗೆ. ಇವಾಗ ನಾವು ಹೋಗಿ ಅಲ್ಲಿ ಜಾಯಿನ್ ಆಗ್ತೀವಿ. ಬೆಳಗ್ಗೆ ನೀನು ಮೈಸೂರಿಂದ ಬಂದೆ ಅಲ್ವಾ? ಈಗ ಚಿತ್ರದುರ್ಗ ಹುಬ್ಳಿ ಚಿತ್ರದುರ್ಗ ಮೆಮೊ ಕನ್ವರ್ಟ್ ಆಗಿರೋದು ನೀನು ನೋಡಿದ್ಯಾ. ನಾನು ಅದನ್ನು ವೀಡಿಯೋ ಮಾಡಿದ್ದೀನಿ, ಫೇಸ್ಬುಕ್ಕಲ್ಲಿ ಹಾಕಿದ್ದೆ, ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೆ, ಯೂಟ್ಯೂಬಲ್ಲಿ ಹಾಕಿಲ್ಲ ಅಷ್ಟೇ. ಇವತ್ತು ಯಾಕೆ ಡೆಮೋ ಇತ್ತು? ಇಂಡಿಯನ್ ರೈಲ್ವೇಸ್ ಅಲ್ಲ, ಎಷ್ಟು ಡಬ್ಲ್ಯೂ ಮೇನು ಒಂದೊಂದು ಡಿವಿಷನ್ಸ್ ಇದಾವೆ. ಅವ್ರು ಇನ್ನೊಂದು ಏನು ಗೊತ್ತಾ, ನಮಗೆ ಚಳ್ಳಕೆರೆ ಚಿತ್ರದುರ್ಗ ಮೈಸೂರು ಡಿವಿಷನು, ಬಟ್ ಹೆವಿ ಲಾಂಗ್. ಅವ್ರ ತಲೆನೇ ಕೆಡ್ಸ್ಕೊಳಲ್ಲ ನಮ್ಮದು ಚಿತ್ರದುರ್ಗದ ಬಗ್ಗೆ. ಅವ್ರಿಗೇನು ಅಂದರೆ ಬರೀ ಬೇಕಾಗಿರೋ ಕಡೆ ಮಾತ್ರ ನೋಡ್ತಾರೆ ಹೊರತು ಬೇರೆ ಒಂದೊಂದು ಕಡೆ ಅಮೃತ್ ಭಾರತ್ ಯೋಜನೆ ಬೇಕಾಗಿರೋ ಸ್ಟೇಷನ್ಸ್ಗಳು ಮಾಡಿಸಲ್ಲ. ಬ್ಯಾಡವಾಗಿರೋದನ್ನ ಚೆನ್ನಾಗಿರೋದನ್ನ ಹೊಡೆದಾಕ್ಬಿಟ್ಟು ರೆಡಿ ಮಾಡಿಸ್ತವ್ರೆ. ನಮ್ಮದು ವಿನಂತಿ ಏನು ಅಂದರೆ, ಗುರು ಮೈಸೂರು ಡಿವಿಷನ್ ತೆಗೆದುಬಿಟ್ಟು ಹೊಸದಾಗಿ ಶಿವಮೊಗ್ಗ, ದಾವಣಗೆರೆ, ಚಿತ್ರದುರ್ಗ, ಬಳ್ಳಾರಿ, ವಿಜಯನಗರ ಇವೆಲ್ಲ ಸೇರಿಸ್ಬಿಟ್ಟು ಒಂದು ಡಿವಿಷನ್ ಮಾಡಿರಿ. ಅದು ನಾನು ಚಿತ್ರದುರ್ಗನೇ ಮಾಡಿರಿ ಅಂತ ಹೇಳ್ತಿಲ್ಲ, ದಾವಣಗೆರೆ ಆದರೂ ಮಾಡಿರಿ, ಇಲ್ಲ ಶಿವಮೊಗ್ಗ ಆದರೂ ಮಾಡಿರಿ, ಚಿತ್ರದುರ್ಗ. ಯಾಕಂದರೆ ಈ 3 ಎಲಿಜಿಬಲ್. ಯಾಕಂದರೆ ಶಿವಮೊಗ್ಗ ಬಂದುಬಿಟ್ಟು ಟ್ರೈನ್ ಹಬ್ಬ ಆಗ್ತಿದೆ, ಅದು ಬಿಗ್ಗೆಸ್ಟ್ ಹಬ್ಬು, ಕರ್ನಾಟಕದ ಬಿಗ್ಗೆಸ್ಟ್ ಹಬ್ಬು. ಯಾಕಂದರೆ ಕೋಟೆ ಗಂಗೂರು ಗುರು ಟರ್ಮಿನಲ್ ಆಗ್ತಿದೆ, ನೀವು ನೋಡಬೇಕು. ನಾನು ನೆಕ್ಸ್ಟ್ ವೀಡಿಯೋ ತೋರಿಸ್ತೀನಿ ನಾನು ನಿಮ್ಗೆ ಅದರಲ್ಲಿ. ಈಗ ದಾವಣಗೆರೆ ರಾಣಿಬೆನ್ನೂರ್ಗೂ ಹೊಸ ರೈಲ್ವೆ ಟ್ರ್ಯಾಕ್ ಬೇರೆ ನಡೆದಿದೆ, ಅದು ಶಿಕಾರಿಪುರದ ಮೇಲೆ. ಅದೊಂದಾಯ್ತು ಅಂದರೆ ಡೈರೆಕ್ಟ್ ನಿಮಗೆ ಶಿವಮೊಗ್ಗದಿಂದ ಹೊನ್ನಾಳಿ ಮೇಲೇನೂ ಆಗ್ತಿದೆ, ಹೊನ್ನಾಳಿ ಮೇಲೇನೂ ಅದು ಹರಿಹರಕ್ಕೆ. ಅದು ಆಯ್ತು ಅಂದರೆ ಎಷ್ಟು ಮತ್ತೆ ಭದ್ರಾವತಿಯಿಂದ ಚಿಕ್ಕಜಾಜೂರು ಕನೆಕ್ಷನ್ ಆಗ್ತಿದೆ. ಅದೇನು ಪ್ರಪೋಸಲ್ ಆಗಿದೆ ಅಂತ ಹೇಳ್ತಾರೆ. ಪ್ರಪೋಸಲ್ ಅಲ್ಲ, ಅಮೌಂಟ್ ರಿಲೀಸ್ ಆಗಿದೆ. ಅಮೌಂಟ್ ರಿಲೀಸ್ ಆಗಿದೆ, ಮತ್ತು ಇವರೇನಿಗೆ ಶುರು ಮಾಡಿದ್ರು ನೋಡಿ. ಇದೇ ಪ್ರಾಬ್ಲಮ್ಮು, ಇನ್ನೂ ವರ್ಕೇ ಸ್ಟಾರ್ಟ್ ಮಾಡಿಲ್ಲ. ಅಮೌಂಟ್ ಎಲ್ಲ ರಿಲೀಸ್ ಆಗಿಬಿಟ್ಟಿದೆ, ವರ್ಕೇ ಸ್ಟಾರ್ಟ್ ಮಾಡಿಲ್ಲ. ಅದು ಇನ್ನೊಂದು ಇದಾವೆ, ಎಷ್ಟೊಂದು ಲಿಸ್ಟ್ ಆಗ್ತೀನಿ ನಾನು ಒಂದೊಂದು ಹೇಳ್ಕೊಂಡ್ರೆ ಅದೇ ಇನ್ನೊಂದು ಏನು ಗೊತ್ತಾ, ನಾವು ಸತ್ಯ ಮಾತಾಡ್ಬಿಟ್ರೆ ಕೆಟ್ಟವರಾಗ್ಬಿಡ್ತೀವಿ. ನಾವು ಒಂದೊಂದು ಸತಿ ನಾನು ಎಲ್ಲ ವೀಡಿಯೋಸಲ್ಲಿ ಎಲ್ಲ ಅನ್ಕೊಂತೀವಿ, ಆದರೆ ಒಂದೊಂದು
ಬಟ್ ಏನಂದರೆ ಈಗ ನಿರ್ಧಾರ ಮಾಡಿಬಿಟ್ಟಿದ್ದೀವಿ. ಸತ್ಯ ಅಂದರೆ ನಮ್ಗೆ ಅಲ್ಲಿ ಏನು ತಪ್ಪಿದೆ ಅದನ್ನ ಹೇಳ್ಬೇಕಷ್ಟೇ. ನಾವು ಕೆಟ್ಟವರಾದ್ರೂ ಚಿಂತೆ ಇಲ್ಲ. ತೋರಿಸ್ಬೇಕು ರಿಯಾಲಿಟಿ ಏನಿದೆ ಅದನ್ನ ತೋರಿಸ್ಬೇಕು. ಒಬ್ಬೊಬ್ಬರು ಅದನ್ನ ರಿಯಾಲಿಟಿ ಏನಂತ ಅದನ್ನ ತೋರಿಸಿದ್ರೆ ನಮ್ಮ ಕರ್ನಾಟಕ ಟ್ರೈನ್ಸ್ನೇ ನೆಗೆಟಿವ್ ಆಗಿ ತೋರಿಸ್ತಾರೆ ಅಂತ ಅನ್ಕೊಂತಾರೆ. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ರಾಯದುರ್ಗ ಜಂಕ್ಷನ್ ರೈಲ್ವೆ ಸ್ಟೇಷನ್ಗೆ ಎಂಟ್ರಿ ಆಗ್ತಿದೆ. ಪ್ಲ್ಯಾಟ್ಫಾರ್ಮ್ ನಂಬರ್ 1ಕ್ಕೆ ನಮ್ಮ ರಾಯದುರ್ಗ ಜಂಕ್ಷನ್ ರೈಲ್ವೆ ಸ್ಟೇಷನ್. ಪ್ಲ್ಯಾಟ್ಫಾರ್ಮ್ ನಂಬರ್ 1 ರಾಯದುರ್ಗ. ಇಲ್ಲಿ ಇಳಿತವ್ರೆ, ಹತ್ತಕ್ಕೂ ರೆಡಿ ಇದ್ದಾರೆ. ಆಲ್ಮೋಸ್ಟ್ ಅಲ್ಲಿ ಜನರಲ್ಲು ಹಿಂದ್ಗಡೆ ಇರೋ ಕೋಚಸ್ ಎಲ್ಲ ಖಾಲಿ ಇದೆ ಗುರು. ಬಟ್ ಇಲ್ಲಿ ಪ್ಯಾಕ್ ಆಗ್ಬೋದು. ಹದಿನೈದು ನಿಮಿಷ ಆಯಿತು ರಾಯದುರ್ಗಕ್ಕೆ ಬಂದು, ಇನ್ನೂ ಹೊರಟಿಲ್ಲ. ನೋಡೋಣ ಎಷ್ಟೊತ್ತಿಗೆ ಹೊರಡುತ್ತೆ ರಾಯದುರ್ಗದಿಂದ ಅಂತ ಹೇಳ್ಬಿಟ್ಟು. ಊಟ ಅಂತ ಸಿಗ್ತಾ ಇದೆ, ಬಟ್ ಟ್ರೈ ಮಾಡ್ಬಾರ್ದು. ನೈಟ್ 11 ಗಂಟೆ ಆದ್ರೂ ಊಟ ಅಂತ ಸಿಗ್ತಾ ಇದೆ ಗುರು. ಅದನ್ನೇ ಹೇಳಿದ್ದು, ಟ್ರೈ ಮಾಡಬಾರ್ದು. ಆದರೆ 100 ರೂಪೀಸ್ ಅಂತ ಹೇಳ್ತಾರೆ. 100 ರೂಪೀಸ್ ಊಟ. ಅದಕ್ಕೆ ನಾನು ಹೇಳಿದ್ದು ಟ್ರೈ ಮಾಡಬಾರ್ದು ಅಂತ. ಫೈನಲಿ ವಿಸಿಲ್ ಹಾಕಿದ್ರು, ಬಟ್ ಇನ್ನೂ ಮೂವ್ ಹಾಕಿಲ್ಲ. ಗ್ರೀನ್ ಸಿಗ್ನಲ್ ಕೊಡ್ತಿದ್ದಾರೆ. 20-25 ನಿಮಿಷ ಆಯ್ತು ಗುರು ಇಲ್ಲಿ ನಿಲ್ಲಿಸಿ. ಯಾವ ಕ್ರಾಸಿಂಗ್ ಆಗಲಿಲ್ಲ, ಏನಿಲ್ಲ. ಬಟ್ ಏನಕ್ಕೆ ನಿಲ್ಸಿದೆ ಅಂತ ಗೊತ್ತಿಲ್ಲ. ಅಲ್ಲಿ ಮುಂದೆ ನೋಡಿದ್ರೆ ಎಲ್ಲೋ ಸಿಗ್ನಲ್ಲು ಆರನ್ ಆಗ್ತಿದೆ, ರೆಡಿ ಟು ಮೂವ್. ಫೈನಲಿ ಹೊರಟಿದೆ ನಮ್ಮ ಟ್ರೈನು ರಾಯದುರ್ಗದಿಂದ. ಸಿಗೋಣ ಒಂದೇ ಸರಿ ನಮ್ಮ ಚಳ್ಳಕೆರೆಯಲ್ಲಿ. ಈ ಥರ ಇದೆ ಜನರಲ್ ಸದ್ಯಕ್ಕೆ ಪರಿಸ್ಥಿತಿ. ನಮ್ಮ ಸೀಟು ಕ್ಯಾಮ್ರಾ ಓಪನ್ ಮಾಡ್ಕೊಂಡ್ಬಿಡ್ತೀರ. ಫೈನಲಿ ನಮ್ಮ ಟ್ರೈನು ನಮ್ಮ ಚಳ್ಳಕೆರೆ ರೈಲ್ವೆ ಸ್ಟೇಷನ್ಗೆ ಎಂಟ್ರಿ ಆಗ್ತಿದೆ. ಸ್ವಲ್ಪ ವಾಯ್ಸ್ ನಿಧಾನಕ್ಕೆ ಬರುತ್ತೆ, ಯಾಕಂದರೆ ಟ್ರೈನಲ್ಲಿ ಎಲ್ಲರೂ ಮಲಗಿದ್ದಾರೆ, ಡಿಸ್ಟರ್ಬ್ ಆಗಬಾರ್ದು ಅಂತ ನಿಧಾನಕ್ಕೆ ಮಾತಾಡ್ತಿದ್ದೀನಿ. ಸೊ ನೀವು ಇದೇನು ನೋಡ್ತಿದ್ದೀರಿ, ಇದು ಪಾವಗಡ ರೋಡು, ಚಳ್ಳಕೆರೆ ಟು ಪಾವಗಡ ರೋಡು. ಇಲ್ಲೊಂದು RUB ಅಥವಾ ROB ಆದರೆ ತುಂಬ ಹೆಲ್ಪ್ ಆಗುತ್ತೆ. ಪೀಕ್ ಅವರ್ಸಲ್ಲಿ ಗೂಡ್ಸ್ ಟ್ರೈನ್ಸ್ ಅಡ್ಡಾಡೋದ್ರಿಂದ ಫುಲ್ಲು ಸರ್ಕಲ್ವರೆಗೂ ಜಾಮ್ ಆಗಿಬಿಡುತ್ತೆ. ಸೊ ಆದಷ್ಟು ಬೇಗ ಸೋಮಣ್ಣವ್ರು ಹೇಳಿದ್ದಾರೆ ಮಾಡ್ಕೊಡ್ತೀವಿ ಅಂತ, ಅದು ಯಾವಾಗ ಮಾಡ್ಕೊಡ್ತಾರೆ ಅಂತ ಗೊತ್ತಿಲ್ಲ. ಫೈನಲಿ ನಮ್ಮ ಟ್ರೈನು ನಮ್ಮ ಚಳ್ಳಕೆರೆ ರೈಲ್ವೆ ಸ್ಟೇಷನ್ ಎಂಟ್ರಿ ಆಗ್ತಿದೆ. ನಮ್ಮ ಊರು, ನನ್ನ ಊರು ಚಳ್ಳಕೆರೆ. ನಮ್ಮ ಚಳ್ಳಕೆರೆಗೆ ಬರೋ ಟೈಮಿಂಗ್ ಇರೋದು 12 ಗಂಟೆ 33 ನಿಮಿಷಕ್ಕೆ. ಬಟ್ ಈಗ ಬಂದಿದೆ 12 ಗಂಟೆ 57 ನಿಮಿಷಕ್ಕೆ. 23 ನಿಮಿಷ ಲೇಟಾಗಿ ನಮ್ಮ ಚಳ್ಳಕೆರೆಗೆ ಬಂದಿದೆ. ಬೆಂಗಳೂರು ಪುಣೆ ಹೈವೇ. ಫೈನಲಿ ನಮ್ಮ ಟ್ರೈನ್ ಈಗ ಚಿತ್ರದುರ್ಗ ಎಂಟ್ರಿ ಆಗ್ತಿದೆ.
ನಮ್ಮ ರಂಜಿತ್ಗೆ ಬಾಯ್ ಹೇಳೋ ಟೈಮ್ ಆಗಿದೆ, ಸಮಯ ಆಗಿದೆ. ಇಲ್ಲಿಂದ ವಿಡಿಯೋನ ಟೇಕ್ ಓವರ್ ಮಾಡ್ತಿದ್ದಾರೆ ರಂಜಿತ್. 2 ಕೊಲ್ಯಾಬ್ ವಿಡಿಯೋ ಒಂದೇ ವಿಡಿಯೋದಲ್ಲಿ ಬರುತ್ತೆ. ಬಾಯ್ ಹೇಳೋಣ ರಂಜಿತ್ಗೆ. ಬಾಯ್ ರಂಜಿತ್. ಖಾಲಿ ಇದೆ, ಆರಾಮಾಗಿ ಹೋಗ್ಬೋದು. ಬಟ್ ಈ ಥರ ಮಲಗೋದ್ರೆ ತುಂಬ ಕಷ್ಟ ಬರುತ್ತೆ. ಸೀಟ್ ಇದ್ರೂ ಬಂದು ಆ ಥರ ಮಲಗ್ತಾರೆ. ಯಾರಿಗೇನು ಹೇಳ್ಬೇಕು ಗೊತ್ತಿಲ್ಲ. ಇಲ್ಲೊಂದು RUB ಇಲ್ಲ ROB ಹಾಕಲೇಬೇಕು. ಇಲ್ಲಿ ಸಿಕ್ಕಾಪಟ್ಟೆ ಜಾಮ್ ಆಗುತ್ತೆ ಪೀಕ್ ಅವರ್ಸಲ್ಲಿ. ಫೈನಲಿ ನಮ್ಮ ಟ್ರೈನ್ ಎಂಟ್ರಿ ಆಗ್ತಿದೆ ನಮ್ಮ ಚಿತ್ರದುರ್ಗ ರೈಲ್ವೆ ಸ್ಟೇಷನ್ಗೆ. ಏನು ಗುರು ಇಷ್ಟೊಂದು ಜನ ಇದ್ದಾರೆ? ಅಪ್ಪ ಇಷ್ಟೊಂದು ಜನ ಇದ್ದಾರೆ ಗುರು. ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಿದ್ದೀನಿ. ಇಲ್ಲಿಂದ ರಂಜಿತ್ ಟೇಕ್ ಓವರ್ ಮಾಡ್ತಾರೆ. 2 ನಿಮಿಷ ಹಾಲ್ಟ್ ಆದಮೇಲೆ ಈಗ ನಮ್ಮ ಟ್ರೈನ್ ಈಗ ಡಿಪಾರ್ಟ್ ಆಗ್ತಿದೆ. ಚಿತ್ರದುರ್ಗ ರೈಲ್ವೆ ಸ್ಟೇಷನ್ ಪ್ಲಾಟ್ಫಾರ್ಮ್ ನಂಬರ್ 1ರಿಂದ ನೋಡ್ಬೋದು. ನಮ್ಮ ಟ್ರೈನ್ ಆ್ಯಕ್ಚುಲಿ ಬರೋ ಟೈಮಿಂಗ್ ಇದ್ದಿದ್ದು ನೈಟ್ 1 ಗಂಟೆ 15 ನಿಮಿಷಕ್ಕೆ. ಆದರೆ ನಮ್ಮ ಟ್ರೈನ್ ಎಂಟ್ರಾಗಿದೆ ಈಗ 1 ಗಂಟೆ 38 ನಿಮಿಷ. ಟೋಟಲ್ 23 ನಿಮಿಷ ಡಿಲೇಯಿಂದ ನಮ್ಮ ಟ್ರೈನ್ ಬಂದಿದೆ ಈಗ ಚಿತ್ರದುರ್ಗಕ್ಕೆ. ಈಗ ಸೂರ್ಯನ ಇಲ್ಲೇ ಡಿಪೋರ್ಟ್ ಮಾಡೋದು. ಈಗ ನಾನು ಅವ್ರ ವಿಡಿಯೋನ ನಾನು ಹ್ಯಾಂಡ್ ಓವರ್ ತಗೊತೀನಿ. ನೋಡಿ ಎದುರುಗಡೆಯಿಂದ ಟ್ರೈನ್ ಬರ್ತಿದೆಯಲ್ಲ, ಅದು ಯಶವಂತಪುರ ಸಿಂಧನೂರು ಎಕ್ಸ್ಪ್ರೆಸ್. ಇವಾಗ ನಮ್ಮ ಟ್ರೈನ್ ಎಂಟ್ರಾಗಿದೆ ಈಗ ಚಿಕ್ಕಜಾಜೂರು ಜಂಕ್ಷನ್ನು ನೋಡ್ಬೋದು. ಇವಾಗ ನಮ್ಮ ಟ್ರೈನ್ ಆ್ಯಕ್ಚುಲಿ ಇಲ್ಲಿ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇರೋದು ಮಧ್ಯರಾತ್ರಿ 2 ಗಂಟೆ 5 ನಿಮಿಷಕ್ಕೆ. ಅದರ ಬಂದೈತ್ರಿ ಇಲ್ಲಿ 3 ಗಂಟೆ 5 ನಿಮಿಷ. 1 ಅವರ್ ಡಿಲೇಯಿಂದ ನಮ್ಮ ಟ್ರೈನ್ ಎಂಟ್ರಾಗಿದೆ ಚಿಕ್ಕಜಾಜೂರು ಜಂಕ್ಷನ್ ಪ್ಲಾಟ್ಫಾರ್ಮ್ ನಂಬರ್ 1ಕ್ಕೆ. ಕೆಲವೇ ಕ್ಷಣಗಳಲ್ಲಿ ಬಂದು ಸೇರಲಿದೆ. ಗಾಡಿ ಕಟ್ಟಿನ 7 ಸಾರಿ ಶೂನ್ಯಕ್ಕೆ ಸೊ ಗೈಸ್ ಫೈನಲಿ ನಾವು ರೀಚ್ ಆಗಿದ್ದೇವೆ ಈಗ ಅರಸೀಕೆರೆ ಜಂಕ್ಷನ್ಗೆ. ಆ್ಯಕ್ಚುಲಿ ಇಲ್ಲಿಗೆ ನನ್ನ ಟ್ರೈನ್ ಬರೋ ಟೈಮಿಂಗ್ ಇರೋದು ಬೆಳಗಿನ ಜಾವ 4 ಗಂಟೆ 20 ನಿಮಿಷಕ್ಕೆ. ಆದರೆ ನಮ್ಮ ಟ್ರೈನ್ ಎಂಟ್ರಾಗಿದೆ ಈಗ 4 ಗಂಟೆ 56 ನಿಮಿಷ. ಅಂದರೆ 36 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. ಮತ್ತು 5 ನಿಮಿಷ ಹಾಲ್ಟ್ ಇದೆ. 5 ನಿಮಿಷ ಹಾಲ್ಟ್ ಏನಕ್ಕೆ ಅಂದರೆ ಇಲ್ಲಿ ಲೋಕೋ ಪೈಲಟು ಮತ್ತು ಟ್ರೈನ್ ಮ್ಯಾನೇಜರ್ ಚೇಂಜ್ ಆಗ್ತಾರೆ ಸಿಂಧನೂರು ಎಕ್ಸ್ಪ್ರೆಸ್ಗೆ.
ಮತ್ತು ನಾನು ಇಲ್ಲೇ ಡಿಬೋರ್ಡ್ ಮಾಡ್ಕೊತಾ ಇದ್ದೀನಿ. ಯಶವಂತಪುರವ್ರಿಗೆ ಹೋಗ್ತಲ್ಲ, ಯಾಕಂದರೆ ನಾನು ಇಲ್ಲಿಂದ ನಾನು ಹಾಸನ್ಗೆ ಹೋಗಿ ಹಾಸನಿಂದ ನಾನು ಮಂಗ್ಳೂರಿಗೆ ಹೋಗಬೇಕು. ಮತ್ತು ಇದು ಲಾಸ್ಟ್ ICF ರನ್ ಹಿಂಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮುಂದೆ ಬರೋ ದಿನಗಳಲ್ಲಿ ಒಂದು LHB ರನ್ ಕೂಡ ಸೂರ್ಯನ ತೊಗೊಂಬರ್ತಾರೆ, ಯಾಕಂದರೆ ಇದು ಸೂರ್ಯನ ಚಾನಲ್ಗೆ ಅಪ್ಲೋಡ್ ಆಗ್ತಿರೋದ್ರಿಂದ ಅವರು ಒಂದು ಜರ್ನಿ ತೊಗೊಂಬರ್ತಾರೆ. ಮತ್ತು ನಾನೊಂದು ಆದಷ್ಟು ಬೇಗ ನಿಮಗೆ LHB ಕೋಚಸ್ ಜೊತೆ ಒಂದು ಜರ್ನಿ ಆದಷ್ಟು ಬೇಗ ನಿಮ್ಮ ಮುಂದೆ ತೊಗೊಂಬರೋಕ್ಕೆ ನಾನು ಟ್ರೈ ಮಾಡ್ತೀನಿ. ಮತ್ತು ಇದು ರೇಕ್ ಶೇರಿಂಗು ಇದೆ ನೋಡಿ, ವಿಜಯಪುರ, ಯಶವಂತಪುರ, ಸಿಂಧನೂರು, ಯಶವಂತಪುರ, ಹಿಂದೂಪುರ ಜೊತೆ ರೇಕ್ ಶೇರಿಂಗ್ ಕೂಡ ಇದೆ. ಸಿಗೋಣ ಇನ್ನೊಂದು ಹೊಸ ವಿಡಿಯೋದಲ್ಲಿ. ಮತ್ತು ಲಾಸ್ಟ್ ICF ರನ್ ಹೆಂಗಿತ್ತು ಅಂತಲೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸಿಗೋಣ ಇನ್ನೊಂದು ಹೊಸ ವಿಡಿಯೋದಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಲವ್ ಯು ಗೈಸ್. ಅಲ್ಲಿ ನಮ್ಮ ಟ್ರೈನು ಡಿಪಾರ್ಟ್ ಕೂಡ ಆಯಿತು ಪ್ಲಾಟ್ಫಾರ್ಮ್ ನಂಬರ್ 1ರಿಂದ.